ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯು ಸರ್ವದ ಪ್ರಣಮ್ಯಾಸೃಸಾ ದೇವಂ ಗೌರಿಪುತ್ರ ವಿನಾಯಕಂ ಭಕ್ತವಾಸ್ವಂ ಸ್ವರೇನ್ ನಿತ್ಯಂ ಆಯುಷ್ಯಮಾರ್ಸುದ್ಧೆ. ನಾವು ನಂಬಿರುವಂತಹ ದೇವರುಗಳ ಸಂಪೂರ್ಣ ಆಶೀರ್ವಾದವನ್ನು ಇಲ್ಲಿಂದಲೇ ಪಡೆಯುತ್ತಾ ನಾಗೂರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ 48 ವರ್ಷಗಳ ಈ ಸುದೀರ್ಘ ಪ್ರಯಾಣದ 43ನೆಯ ಮಹಾಸಭೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದೇವೆ. ವೇದಿಕೆಯಲ್ಲಿರುವಂಥ ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಹೋರಾಟಗಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತನ್ನ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಹೆಸರು ಪಡೆದಂತಹ ನನ್ನ ಪ್ರೀತಿಯ ಉಪಾಧ್ಯಕ್ಷರು ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರೇ, ಹಾಗೆಯೇ ಇನ್ನೊಬ್ಬ ನನ್ನ ಪ್ರೀತಿಯ ಹೆಮ್ಮೆಯ ನಾಯಕ, ನನ್ನ ಮಾರ್ಗದರ್ಶಕರು ಕೂಡ ಹೌದು, ಮಾಜಿ ಬ್ಯಾಂಕಿನ ಅಧ್ಯಕ್ಷರು ಕೂಡ ಹೌದು, ಪ್ರತಿಯೊಂದು ನಮ್ಮ ನಿರ್ಧಾರಗಳಲ್ಲಿ ಪ್ರಮುಖ ನಾಯಕತ್ವವನ್ನು ಪಡೆಯುವಂಥ ನಾಯಕರು ನಮ್ಮ ಜೇಮ್ಸ್ ಡಿಸೋಜರ್ ಅವರಿಗೆ, ಹಾಗೆಯೇ ಇನ್ನೊಬ್ಬರು ನಮ್ಮ ನೆಚ್ಚಿನ ನಿರ್ದೇಶಕರಲ್ಲೊಬ್ಬರಾದ ಶ್ರೀಯುತ ರಾಘವ್ ಅಡ್ಯಾರ್ ಅವರೇ, ಅತ್ಯಂತ ಪ್ರೀತಿಯ ನಿರ್ದೇಶಕರಲ್ಲಿ ಮತ್ತೊಬ್ಬರಾಗಿರುವಂತಹ ನನ್ನ ಶ್ರೀಧರ್ ರಾಜ್ ಶೆಟ್ಟಿ ಅವರೇ, ಯುವ ನಿರ್ದೇಶಕರು, ಬಹಳಷ್ಟು ನಮ್ಮ ಏಳಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವವರು ಕೂಡ ಹೌದು ಶ್ರೀಯುತ ಜಗದೀಶ್ ರವರೇ, ಮತ್ತೊಬ್ಬರ ನಿರ್ದೇಶಕರಾದ ಶ್ರೀಯುತ ರಾಮಚಂದ್ರ ಅಳಪೆರವರೇ, ನಮ್ಮ ಮಹಿಳಾ ದಿಗ್ಗಜರಾದ ಶಾಲಿನಕ್ಕ ಹಾಗೂ ಜಯಲಕ್ಷ್ಮಿ ಅವರೇ, ಹಾಗೂ ಇಲ್ಲಿ ಉಪಸ್ಥಿತಿ ಇರದಂತಹ ರಾಮಕೃಷ್ಣ ಶೆಟ್ಟಿ ಅವರೇ. ಉಪಾಧ್ಯಕ್ಷರು ನಮ್ಮ ಬ್ಯಾಂಕಿನ ಸ್ಥಿತಿಗತಿಯ ಬಗ್ಗೆ, ನಮ್ಮ ಬ್ಯಾಂಕಿನ ಏಳಿಗೆಯ ಬಗ್ಗೆ ಈಗಾಗಲೇ ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದರು. ನಾನು ಸ್ವಲ್ಪ ಅದಕ್ಕೆ ದನಿಗೂಡಿಸುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೀನಿ. ಬಹುಶಃ ಅವರು ಹೇಳಿದರು 48 ವರ್ಷಗಳ ಸುದೀರ್ಘ ಈ ಪಯಣ ಅಂತ ಹೇಳಿದರೆ, 48 ವರ್ಷಗಳಿಂದ ಈ ಬ್ಯಾಂಕ್ನಲ್ಲಿ ದುಡಿದಂತಹ ಅದೆಷ್ಟೋ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಸದಸ್ಯ ಬಂಧುಗಳು ಎಲ್ಲರೂ ಕೂಡ ಈ ಬ್ಯಾಂಕಿನ ಏಳಿಗೆಯಲ್ಲಿ ಪ್ರಮುಖ ಕಾರಣರಾಗಿರ್ತಾರೆ. ಅವರು ಹೇಳಿದ ಹಾಗೆ ಮೊದಲ 5 ವರ್ಷಗಳ ಕಾಲ ಪ್ರತಿ ಗ್ರಾಮಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಬ್ಯಾಂಕ್ಗಳು ಕಾರ್ಯಾಚರಣೆ ಮಾಡ್ತಿರೋ ಸಂದರ್ಭದಲ್ಲಿ, ಬಳಿಕ ಆ ಸಂದರ್ಭದಲ್ಲಿ ಎಲ್ಲವನ್ನು ಒಂದು ಒಗ್ಗೂಡಿಸಿ ಒಂದು ನಾಗೂರಿ ವ್ಯವಸಾಯ ಬ್ಯಾಂಕ್ಗಳನ್ನು ಒಕ್ಕೂಟವನ್ನು ರಚನೆ ಮಾಡಿದರು. ಆ ಬಳಿಕದ 43ನೆಯ ಮಹಾಸಭೆ ಇದು. ನಾಗೂರಿ ವ್ಯವಸಾಯ ಬ್ಯಾಂಕ್ ಅಂತ ಹೇಳಿದ್ರೆ ನನಗೆ ನೀವೇನು ಅಂದ್ಕೊತೀರೋ ಅಂತ ಗೊತ್ತಿಲ್ಲ, ಆದರೆ ಹೆಚ್ಚಿನ ಜನರಿಗೆ ಈ ಬ್ಯಾಂಕಿನ ಕಾರ್ಯಾಚರಣೆ ಏನು ಅಂತ ಹೇಳುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೆಲವರಿಗೆ ಅದು ಗೊತ್ತಿಲ್ಲ. ಅದೆಷ್ಟೋ ಮಂದಿ ಇಲ್ಲಿ ಬ್ಯಾಂಕಿನ ಮಹಾ ದಿಗ್ಗಜರು, ನಿರ್ದೇಶಕರು, ಅಧ್ಯಕ್ಷರಾಗಿದ್ದು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ, ಅವರಿಗೆಲ್ಲ ಗೊತ್ತಿರುತ್ತೆ. ಕೆಲವರಿಗೆ ಎಷ್ಟೋ ಜನ ನನ್ನ ಸದಸ್ಯರು ಅಂತ ಕೇಳ್ತಾ ಇರ್ತಾರೆ, ಅದು ಯಾಕೆ ನೀವು ಬಡ್ಡಿಯನ್ನು ಜಾಸ್ತಿ ಕೊಡಲಿಕ್ಕಾಗಲ್ಲ, ಅದ್ಯಾಕೆ ನೀವು ಅದು ಮಾಡೋಕ್ಕಾಗಲ್ಲ, ಅದ್ಯಾಕೆ ನೀವು ಈ ರೀತಿ ಮಾಡೋಕ್ಕಾಗಲ್ಲ, ಅದ್ಯಾಕೆ ನೀವು ರೇಟ್ ನೀವು ಜಾಸ್ತಿ ಕೊಡಲ್ಲ, ಅದ್ಯಾಕೆ ನೀವು ಬ್ರಾಂಚ್ಗಳನ್ನು ಮಾಡಲ್ಲ, ಬೇರೆ ಬೇರೆ ಅಂತ ಹೇಳುವಂಥದ್ದು. ನಾನು ಸ್ಪಷ್ಟವಾಗಿ ಎಲ್ರಿಗೂ ಒಂದ್ಸರಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಸಂಘ ಅಂತ ಹೇಳುವಂಥದ್ದು ನಾಗೂರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ, ನಮಗೆ ಒಂದು ಚೌಕಟ್ಟು ಇದೆ. 8 ಗ್ರಾಮಗಳನ್ನು ಹೊರತಾಗಿ ನಾವು ಎಲ್ಲೂ ಕೂಡ ಹೊರಗಡೆ ನಾವು ಬ್ರಾಂಚ್ ಮಾಡುವಾಗಿಲ್ಲ. ವ್ಯವಸಾಯ ಆಧಾರಿತ ಬ್ಯಾಂಕ್ ನಮ್ಮದು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳುವಂಥದ್ದು. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂತಾದರೆ, ನಾವು ಯಾವುದೇ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತಾದರೆ ಮೊದಲು ನಾವು ಆಡಳಿತ ಮಂಡಳಿಯನ್ನು ನಾವು ನಿರ್ಧಾರ ಮಾಡ್ತೀವಿ. ನಂತರ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ನಮಗೆ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಡೆಪ್ಯೂಟಿ ರಿಜಿಸ್ಟ್ರಾರ್ ಅವರ ಹತ್ರ, DR ಅವರ ಹತ್ರ ನಮಗೆ ಅದಕ್ಕೆ ಏನು ನಮಗೆ ಅನುಮತಿ ಬೇಕಾಗತ್ತೆ. ಆ ಬಳಿಕ ಮಾನ್ಯ AR ಅವರ ಅಂಡರಲ್ಲಿ ನಿರಂತರವಾಗಿ ನಮ್ಮ ಬ್ಯಾಂಕ್ ಚಾಲನೆಯಲ್ಲಿ ಇರುತ್ತೆ. ಇದು ಎಷ್ಟೋ ಜನರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ, ಆದರೆ ನೀವು ಹೊರಗಡೆ ಯಾಕೆ ಬ್ರಾಂಚ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಆದರೆ ನಮ್ಮ ಬ್ಯಾಂಕಿಗೂ ಕೂಡ ಬಹಳ ಸ್ಪರ್ಧೆ ಇದೆ. ಆ ರೀತಿಯ ಸ್ಪರ್ಧೆಯನ್ನು ನಾವು ಇನ್ನೊಂದು ಬ್ಯಾಂಕ್ ಜೊತೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೌಹಾರ್ದ ಬ್ಯಾಂಕ್ಗಳು ಅಂತ ಹೇಳುವಂಥ ಅದೆಷ್ಟೋ ಬ್ಯಾಂಕ್ಗಳು ಬಹಳಷ್ಟು ಇದೆ. ಅಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅದಕ್ಕೆಲ್ಲ ಅವಕಾಶಗಳು ಇದೆ, ಕಾನೂನು ಇದೆ. ಕಾನೂನನ್ನು ಮೀರಿ ಯಾರು ಕೂಡ ಅದು ಮಾಡೋದಿಲ್ಲ. ಸೌಹಾರ್ದ ಅಂತ ಹೇಳಿದರೆ ಅದಕ್ಕೂ ಕೂಡ ರಕ್ಷಣೆ, ಎಲ್ಲೂ ಭದ್ರತೆ ಎಲ್ಲವೂ ಕೂಡ ಅದಕ್ಕೂ ಇದೆ. ಆದರೆ ಪೈಪೋಟಿ ಅಂತ ಹೇಳಿದರೆ ಅವರ ಜೊತೆ ಪೈಪೋಟಿ ಮಾಡುವಂಥದ್ದು,
ಆ ರೀತಿ ಪೈಪೋಟಿ ಮಾಡುವಂಥದ್ದು ಅದು ನಮಗೆ ಕೆಲವು ಸಂದರ್ಭದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತೆ. ಅಂದರೆ ಭದ್ರತೆ ವಿಷಯದಲ್ಲೂ ಕೂಡ ಅಷ್ಟೇ, ನಾವು ಎಂದಿದ್ದು ಕೂಡ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸೆಮಿ ಗೌರ್ಮೆಂಟ್ ಅಂತ ನಾವು ಹೇಳ್ಕೊತೀವಿ, ಎಲ್ಲರೂ ಕೂಡ ಹೇಳ್ತೀವಿ ನಮ್ಮದು ಸೆಮಿ ಗೌರ್ಮೆಂಟ್ ಬೇಸ್ಡ್ ಅಂತ ಹೇಳುವಂಥದ್ದು. ನೌಕರರಿಗಾಗಲಿ, ಸದಸ್ಯರಿಗಾಗಲಿ, ನಿರ್ದೇಶಕರಿಗಾಗಲಿ, ಬ್ಯಾಂಕಿನ ಅಧ್ಯಕ್ಷರುಗಳು ಎಲ್ಲವೂ ಕೂಡ ಒಂದು ಹತೋಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಈ ಹತೋಟಿಯಲ್ಲಿ ಇದ್ದುಕೊಂಡು ನಾವು ನಿರಂತರವಾಗಿ ನಮ್ಮ ಕೈಯಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದನ್ನು ವಿಚಾರವನ್ನು ಮುಂದೂಡ್ತಾ ನಾವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ನೆಲೆಯಲ್ಲಿ ನಾವು ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೇನೆ, ಬ್ಯಾಂಕ್ ಅಂತ ಹೇಳಿದ ತಕ್ಷಣ ಬರೀ ವರ್ಷದಿಂದ ವರ್ಷಕ್ಕೆ ಲಾಭ ಗಳಿಸುವುದೇ ನಮ್ಮ ಪ್ರಮುಖ ಧ್ಯೇಯ ಅಂತ ಆಗಿರಬಾರ್ದು. ಕೇವಲ ನಾವು ಲಾಭ ಗಳಿಸುವಂಥದ್ದು, ಇವತ್ತು ನಾವು 1 ಕೋಟಿ 5 ಲಕ್ಷ, ಬರುವ ವರ್ಷ 1 ಕೋಟಿ 10 ಲಕ್ಷ ಲಾಭ, ಮತ್ತೊಂದು ವರ್ಷ 1 ಕೋಟಿ 20 ಲಕ್ಷ ಲಾಭ, ಅದು ಲಾಭದ ದೃಷ್ಟಿಯಿಂದಲೇ ಕೇವಲ ನಾವು ಕೆಲಸ ಮಾಡುವಂಥದ್ದು ಆಗಬಾರ್ದು. ಅದರ ಜೊತೆಯಲ್ಲಿ ಬ್ಯಾಂಕಿನ ಎಸೆಟ್ಗಳು, ನಮ್ಮ ಬ್ಯಾಂಕಿನ ಆಸ್ತಿಗಳು ಕೂಡ ಜಾಸ್ತಿ ಆಗ್ತಾ ಹೋಗಬೇಕು. ಬ್ಯಾಂಕಿನ ಆಸ್ತಿಗಳು ಕೂಡ ಜಾಸ್ತಿ ಆಗಿ ಹೋಗಬೇಕು. ಪೂರಕವಾಗಿ ಸದಸ್ಯರು ಕೂಡ ಜಾಸ್ತಿ ಆಗ್ತಾ ಹೋಗಬೇಕು. ನಾವು ನಗರ ಮಟ್ಟದಲ್ಲಿ ಇರುವಂತಹ ನಮ್ಮ ಬ್ಯಾಂಕ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಆದರೂ ಕೂಡ ನಮಗೆ ಜಾಸ್ತಿಯಾಗಿ ಕವರ್ ಆಗುವಂಥದ್ದು ನಗರ ಮಟ್ಟದಲ್ಲಿ ನಮ್ಮ ಬ್ಯಾಂಕ್ ಕಾರ್ಯಾಚರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೃಷಿಕರ ಒಂದು ಏನು ನಮಗೆ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ 64 ಮಂದಿಗೆ ನಾವು ಈ ಬಾರಿ ಕೃಷಿ ಲೋನನ್ನು ಕೂಡ MKCC ಲೋನನ್ನು ನಾವು ಕೊಟ್ಟಿದ್ದೇವೆ. ಅದು ವರ್ಷದಿಂದ ವರ್ಷ ಜಾಸ್ತಿ ಆಗಿದೆ, ಬಹಳ ಸಂತೋಷ. ಕೃಷಿಕರಿಗೆ ಆದಷ್ಟು ನಾವು ಒತ್ತು ನೀಡುವಂಥದ್ದು ನಮ್ಮ ಬ್ಯಾಂಕಿನ ಮೊದಲ ಉದ್ದೇಶ ಆಗಿರ್ತದೆ, ಎಲ್ಲರೂ ತಿಳ್ಕೊಳ್ಳಿ. ಆ ನಿಟ್ಟಿನಲ್ಲಿ ಆಗಲೇ ನಾನು ಹೇಳಿದೆ, ಸ್ಪರ್ಧೆ ಇದೆ. ಈ ಸ್ಪರ್ಧೆಯ ಮಧ್ಯೆ ನಾವು ಬೇರೆ ಬೇರೆ ಒಂದು ಮುಖಾಂತರ ನಮಗೆ ಆದಾಯ ಬರೋ ರೀತಿಯಲ್ಲಿ ನಾವು ಕೆಲವು ಯೋಚನೆಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈಗಾಗಲೇ ನಾವು ಬಹಳ ಮುತುವರ್ಜಿಯಿಂದ ಏನು ಅಡ್ಯಾರ್ನಲ್ಲಿ ನಮ್ಮದೊಂದು ಕಟ್ಟಡ ಇದು ಆಗಬೇಕಾಗಿತ್ತು, ಕಾರಣಾಂತರದಿಂದ ಸ್ವಲ್ಪ ಅಲ್ಲಿ ಸಮಸ್ಯೆಗಳು ಆದವು. ಆರಂಭದಲ್ಲಿ ಸ್ವಲ್ಪ ಭೂಮಿಯ ಕೆಳಗಡೆ ಸಮಸ್ಯೆ ಇತ್ತು. ಅದು ಕೆಳಗಿನ ಏನು ನಾವು ಸಮತಟ್ಟು ನಮ್ಮ ಫೌಂಡೇಶನ್ ಅಂತ ಹೇಳ್ತೀವಿ, ಅದರ ಒಂದು ನಕ್ಷೆಯನ್ನು ಕೂಡ ಬದಲು ಮಾಡಿಕೊಂಡು ಮತ್ತೆ ಅದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಈಗಾಗಲೇ ಒಂದು ಸ್ಲ್ಯಾಬ್ ಮುಗಿಸಿ ನಂತರದ ಸ್ಲ್ಯಾಬ್ನತ್ತ ಹೆಜ್ಜೆ ಹಾಕಿದೆ. ಬರುವ ವರ್ಷ ಅದು ಉದ್ಘಾಟನೆಯನ್ನು ಕೂಡ ಕಾಣಲಿಕ್ಕಿದೆ. ಬಹುಶಃ ಅದರಲ್ಲಿ ಒಂದು ಕೆಳಗಡೆ ನಮ್ಮ ಬ್ಯಾಂಕ್ ಈಗ ನಾವೇನೇನು ಅಡ್ಯಾರ್ನಲ್ಲಿ ಬಾಡಿಗೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಆ ಬಳಿಕ ನಾವು ಸ್ವಂತ ಕಟ್ಟಡಕ್ಕೆ ನಾವು ಬರುವವರಿದ್ದೀವಿ. ಅಥವಾ ಜೊತೆಗೆ ಇದಕ್ಕೆ ಆದಾಯ ಬರುವ ಹಾಗೆ ಅದಕ್ಕೂ ಬೇರೆ ಅದರಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಬೇರೆ ಫಸ್ಟ್ ಫ್ಲೋರ್ನಲ್ಲಿ ಬೇರೆ ಒಂದು 3 ರೀತಿಯ ಸಮುಚ್ಚಯಗಳನ್ನು ಕೂಡ ಅದರ ಜೊತೆ ನಾವು ಮಾಡ್ತಾ ಇದ್ದೀವಿ. ಅದೇ ಜೊತೆಯಲ್ಲಿ ಇನ್ನೊಂದು ದೊಡ್ಡ ಮಹಾಯೋಜನೆಗೆ ನಾವು ಇಲ್ಲಿ ಕೈ ಹಾಕಿದ್ದೇವೆ. ಬಹುಶಃ ಮಹಾಸಭೆಯಲ್ಲಿ ನಾನು ಅದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಿಮಗೆ ಆಗಲೇ ಕಳೆದ ಮಹಾಸಭೆಯಲ್ಲಿ ನಾನು ಅದು ಹೇಳಿದ್ದೆ. ಇಲ್ಲಿ ನಮ್ಮ ಹೆಡ್ ಆಫೀಸ್ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾಗೂರಿಯಲ್ಲಿ ನಮ್ಮ ಬ್ಯಾಂಕ್ ಕಾರ್ಯಾಚರಣೆ ಮಾಡ್ತಾ ಇದೆ. ಇಲ್ಲಿ ಈಗಾಗಲೇ 3 ಸಲ ಕಾರ್ಪೊರೇಷನ್ನಿಂದ ಮೀಟಿಂಗ್ ಕರೆದು ನಮ್ಮ ಈ ರೋಡಿನ ಸಮಸ್ಯೆ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಇಲ್ಲೇ ಅದರ ಬಗ್ಗೆ ಒಂದು ಮೀಟಿಂಗ್ ನಡೆದಿತ್ತು. ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅದರಲ್ಲಿ ಭಾಗವಹಿಸಿದರು. ಬಹುಶಃ ನಮ್ಮ ಈಗ ನೀವು ಎಲ್ಲರೂ ನೋಡಿದ ಹಾಗೆ ನಮ್ಮ ಆ ಬ್ಯಾಂಕಿನ ಮೆಟ್ಟಿಲಿನವರೆಗೆ, ಅಲ್ಲಿ ನಮ್ಮ ಮೆಟ್ಟಿಲಿದೆ, ಅಲ್ಲಿವರೆಗೆ ಆ ರೋಡಿನ ಮಾರ್ಕಿಂಗ್ ಅವರು ಮಾಡಿದ್ದಾರೆ. ಅಂದರೆ ಅಲ್ಲಿವರೆಗೆ ಅದು ಹೋಗುತ್ತೆ ಅಂತ ಹೇಳುವಂಥದ್ದು. ನಮಗೆ ಪಾರ್ಕಿಂಗ್ನ ಬಹಳ ದೊಡ್ಡ ಸಮಸ್ಯೆ ಇದೆ. ಈಗಾಗಲೇ ಇಲ್ಲಿ ಬಿಲ್ಡಿಂಗ್ ಮೊದಲು ನಾವು ಮಾಡಿ ಆಗಿದೆ, ಬಹಳ ಕಷ್ಟಪಟ್ಟು ಮಾಡಿದ್ದಾರೆ, ಅದನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಇದೆ. ಈ ನಿಟ್ಟಿನಲ್ಲಿ ಈ ಮುಂದುವರಿದ ಯುಗ ಇದು 2024 ಇದು ಹಳೆಯದಲ್ಲ, ಬಹಳ ವರ್ಷಗಳ ನಂಟಿದೆ, 48 ವರ್ಷಗಳ ಪಯಣ ಇದೆ. ಆ ಜೊತೆಯಲ್ಲಿ ಇದರಲ್ಲಿ ಸದಸ್ಯರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ, ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದೆ, ಬರುವವರಿಗೆಲ್ಲರೂ ತೊಂದರೆ ಆಗ್ತಾ ಇದೆ. ಈ ರೀತಿಯ ಯೋಚನೆಯನ್ನು ಮಾಡುವಾಗ ಈ ಅಭಿವೃದ್ಧಿ ನೆಲೆಯಲ್ಲಿ ನಾವು ಏನಾದರೂ ಒಂದು ಬದಲಾವಣೆಗಳನ್ನು ಮಾಡ್ತಾ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಇದು ಕಷ್ಟ ಆಗ್ತದೆ ಅಂತ ಹೇಳುವ ನೆಲೆಯಲ್ಲಿ ನಾವು ಇಲ್ಲೇ ಒಂದು ಮುಂದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ದೊಡ್ಡದೊಂದು ರೋಹನ್ ಸ್ಕ್ವೇರ್ ಅಂತ ಒಂದು ಬಿಲ್ಡಿಂಗ್ ಆಗ್ತಾ ಇದೆ. ಇಲ್ಲಿ ನಮ್ಮ ನಾಗೂರಿಯ ಸ್ವಲ್ಪ ಮುಂದೆ ಹೋದಾಗ ರೆಡ್ ಬಿಲ್ಡಿಂಗ್ ಅಂತ ಇದೆ, ರೋಹನ್ ಸ್ಕ್ವೇರ್ ಅಂತ ಹೇಳಿ ರೋಹನ್ ಕನ್ಸ್ಟ್ರಕ್ಷನ್ ಅವರು ದೊಡ್ಡ ಬಿಲ್ಡಿಂಗ್ ಆಗ್ತಾ ಇದೆ. ಅದರ ಎದುರುಗಡೆ ಒಂದು ಮನೆ ಸಮುಚ್ಚಯ, ಅದು ಮುಂಚಿನ ಪೊಲೀಸ್ ಸ್ಟೇಷನ್ ಇತ್ತು, ಅದರ ಪಕ್ಕದ ಮನೆ. ಆ ಮನೆಯ ಸಮುಚ್ಚಯವನ್ನು ಈಗಾಗಲೇ ನಾವು ಮಾತುಕತೆ ನಡೆಸಿ ಸುಮಾರು 1 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ಅದನ್ನು ನಾವು ತೆಗೊಳ್ಳುವಂಥದ್ದು. ಬಳಿಕ ಅದನ್ನು ಅಲ್ಲಿ ನಾವು ಕಂಕನಾಡಿ ಬ್ರ್ಯಾಂಚ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಚನ್ನು ಮಾಡಿಕೊಂಡು ನಿಧಾನವಾಗಿ ಇಲ್ಲಿಯ ಡಾಟಾಗಳನ್ನು, ಇಲ್ಲೇ ಏನು ನಮ್ಮ ಸದಸ್ಯರ ಏನು ಡಾಟಾಗಳಿದೆ, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ಅದನ್ನು ನಿಮ್ಮೆಲ್ಲ ನಿಧಾನವಾಗಿ
ಅಲ್ಲಿಗೆ ನಾವು ವರ್ಗಾಯಿಸಿದರೆ ಇಲ್ಲಿ ನಮಗೆ ಒತ್ತಡ ಕಮ್ಮಿ ಆಗ್ತದೆ ಅಂತ ಹೇಳುವಂಥದ್ದು. ಆರಂಭದಲ್ಲೇ ಇಲ್ಲಿಂದ ನಾವು ಯೋಚನೆ ಮಾಡಿಲ್ಲ. ಬಳಿಕ ನಾವು ಅಲ್ಲೊಂದು ಮಾಡಿಕೊಂಡು ಕಂಕನಾಡಿ ಬ್ರಾಂಚ್ ಮುಖಾಂತರ ಮಾಡಿಕೊಂಡು ಇಲ್ಲಿಯ ಡಾಟಾಗಳನ್ನು ಎಲ್ಲೂ ಅಲ್ಲಿಗೆ ವರ್ಗಾಯಿಸಿದರೆ ಅದು ಬರುವವರಿಗೆ ಹೋಗುವವರಿಗೆ ಬಸ್ನಲ್ಲಿ ಹೋಗುವವರಿಗೆ ಎಲ್ಲವೂ ಅನುಕೂಲ ಆಗುತ್ತೆ. ಇದನ್ನು ಕೇಂದ್ರ ಕಚೇರಿಯಾಗಿ ಮಾಡಿಕೊಂಡು ಬಳಿಕ ಆ ಕಚೇರಿಯನ್ನು ಅದನ್ನು ಮುಂದುವರಿಸುವಂತಹ ಪ್ಲ್ಯಾನ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಮಹಾಸಭೆಯಲ್ಲಿ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಪ್ರತಿಯೊಂದು ವಿಚಾರ ಕೂಡ ಮುಕ್ತವಾಗಿ ಪಾರದರ್ಶಕತೆಯಿಂದ ಇದ್ದರೆ ಬಹಳ ಖುಷಿ ಅನಿಸುತ್ತೆ. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವು ಹೋಗುವಾಗ ನಿಮ್ಮದು ಕೂಡ ಅನುಮತಿ ಇದೆ ಅಂತ ಹೇಳುವಂಥದ್ದು ಬಹಳ ಖುಷಿ ಕೊಡುತ್ತೆ. ಆ ನಿಟ್ಟಿನಲ್ಲಿ ಕೇವಲ ಅದು ನಮ್ಮ ಅನುಮತಿ ಇದ್ದರೆ, ನಾನು ಆಗಲೇ ಹೇಳಿದೆ, ನಮ್ಮ ಅನುಮತಿಗೋಸ್ಕರ ಅದು ಕಾಯ್ತಾ ಇಲ್ಲ. ಬೋರ್ಡ್ನಲ್ಲಿ ನಾವು ಏನು ಅದನ್ನು ಒಂದು ನಿರ್ಧಾರ ಮಾಡಿದ್ದೇವೆ, ಬಳಿಕ DRಗೆ ಕಳಿಸ್ಕೊಟ್ಟಾಗ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಎಲ್ಲವೂ ರೀತಿಯ ಪರಿಶೀಲನೆ ಮಾಡಿಕೊಂಡು ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ, ಅದು ಅದಕ್ಕೆ ರೇಟಿಗೆ ತಕ್ಕುದಾದ ಅಂತ ಹೇಳೋ ವ್ಯಾಲ್ಯೂಯೇಷನ್ ರಿಪೋರ್ಟು ಎಲ್ಲವನ್ನು ನಾವು ಸಬ್ಮಿಟ್ ಮಾಡಿ ಆ ಬಳಿಕ ಇಲ್ಲಿಯ ನಮ್ಮ DRO ಪರ್ಮಿಷನ್ ನಮಗೆ ಅನುಮತಿ ಕೊಟ್ಟರು ಕೂಡ 1 ಕೋಟಿಗಿಂತ ಮಿಗಿಲಾದದ್ದು ಅದರ ಅನುಮತಿಯನ್ನು ನಾವು ಬೆಂಗಳೂರಿನ ಪಡಿಬೇಕಾಗತ್ತೆ. ಅದರಿಂದ ಬೆಂಗಳೂರಿನಲ್ಲಿಗೆ ನಾನು ಈಗಾಗಲೇ ಅದು ಕಳಿಸ್ಕೊಟ್ಟಿದೆ, ಇನ್ನೂ ಕೂಡ ಅದರ ಅನುಮತಿ ಬಂದಿಲ್ಲ. ಸೊ ಅದರ ನಿಟ್ಟಿನಲ್ಲಿ ಈ ಮಹಾಸಭೆ ಕಳೆದ ನಂತರ ಅದರ ಬಗ್ಗೆ ಏನು ಅಂತ ಹೇಳುವಂಥ ಚರ್ಚೆ ಮಾಡಿ ನಂತರ ಅನುಮತಿಯನ್ನು ಪಡೆದುಕೊಂಡು ಬಂದು ನಂತರ ಅದರ ಏನು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಆ ವಿಷಯದಲ್ಲೂ ಕೂಡ ಮುಂದುವರಿಸ್ತೇವೆ. ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಏನೇನು ಚಿಂತನೆ ಮಾಡಿದ್ದೇವೆ ಅಂತ ಹೇಳುವಂಥ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ವಿಷಯ ಬಗ್ಗೆ ನಾನು ಹೇಳಿದ್ದೇನೆ. ಹಾಗೆಯೇ ಈಗಾಗಲೇ ಇವರು ಕೂಡ ನಮ್ಮ ಉಪಾಧ್ಯಕ್ಷರು ಹೇಳಿದರು, ನಾವು ಸರಿಸುಮಾರು ದುಡಿಯುವ ಬಂಡವಾಳ 80 ಕೋಟಿಯ ಹತ್ರ ಆಸುಪಾಸಿನಲ್ಲಿ ನಾವು ಈಗ ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ 20% ಡಿವಿಡೆಂಡನ್ನು ಕೂಡ ಈ ಬಾರಿ ನಾನು ಘೋಷಣೆ ಮಾಡಿದ್ದೇವೆ. ಹಾಗೆಯೇ ನಮ್ಮ ಕಾರ್ಯಚಟುವಟಿಕೆ ಅಂತ ಹೇಳಿದರೆ ಹೇಗಿರ್ತದೆ ಅಂತ ಹೇಳುವಂಥ ಬಗ್ಗೆ ಒಂದು ಸಣ್ಣ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನಾವು ಆಡಳಿತ ಮಂಡಳಿಯ ಸಭೆಯಲ್ಲೇ ನಾವು ಯೋಚನೆ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ದಾಖಲೆಯನ್ನು ಇಟ್ಕೊಂಡು ನಾವು ಚರ್ಚೆ ಮಾಡಿ ಪ್ರತಿಯೊಂದು ನಿರ್ಧಾರವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ನಿರ್ದೇಶಕರ ಸಹಕಾರ ಅದಕ್ಕೆ ಅತಿ ಪ್ರಾಮುಖ್ಯ ಇರುತ್ತೆ. ಅಂದರೆ ಎಲ್ಲರೂ ನಿರ್ದೇಶಕರು ಒಗ್ಗೂಡಿ ಮಾಡುವಂಥದ್ದು, ಜೊತೆಗೆ ಸದಸ್ಯರನ್ನು ಜೊತೆಗೆ ಕರ್ಕೊಂಡು ಹೋಗಿ ಮಾಡುವಂಥದ್ದು, ಇದರಲ್ಲಿ ನಮಗೆ ಸುಖ ಇರುವಂಥದ್ದು. ಸಹಕಾರಿ ಸೇವಾ ಅಂತ ಹೇಳಿದರೆ, ಸಹಕಾರಿ ಸಂಸ್ಥೆ ಅಂತ ಹೇಳಿದರೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಪರಸ್ಪರ ಸಹಕಾರ ಮಾಡುವಂಥದ್ದು ಅಂತ ಹೇಳಿದರೆ ನೀವು ನಮಗೆ ಸಹಕಾರ ಮಾಡುವಂಥದ್ದು, ನಾವು ನಿಮಗೆ ಸಹಕಾರ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಸದಸ್ಯರ ಅದರಲ್ಲಿ ಏನು ನಮ್ಮ ಪಾಲಿದೆ ಅದು ಬಹಳ ದೊಡ್ಡದಾಗಿರುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಕಾರ್ಯವೂ ಕೂಡ ಬಹಳ ಸುಲಲಿತವಾಗಿ ಸಾಗಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗೆ ನಾವು ವರ್ಷಕ್ಕೆ 3 ಬಾರಿ ನಾವು ಸಭೆಗಳನ್ನು ಕೂಡ ನಾವು ಮಾಡ್ತೇವೆ. ನಮ್ಮ ನೌಕರ ವೃಂದದ ಸಭೆಗಳನ್ನು ವರ್ಷಕ್ಕೆ 3 ಬಾರಿ ಮಾಡಿಕೊಂಡು ಏನು ಸಮಸ್ಯೆ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಮುಂದೆ ಬರ್ಬೋದು ಅಂತ ಹೇಳುವಂಥ ವಿಚಾರದಲ್ಲಿ ಕೂಡ ಮನದಾಳ ಪಡ್ಕೊಂಡು ನೌಕರರ ಸಭೆ, ಪಿಗ್ಮಿ ಸಂಗ್ರಾಹಕರ ಸಭೆ, ಹಾಗೆ ಪ್ರತಿ ರೀತಿಯ ಒಂದು ಎಲ್ಲ ಸಭೆಯನ್ನು ಮಾಡಿಕೊಂಡು ಅತ್ಯಂತ ಒಂದು ಚೌಕಟ್ಟಿನಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ಈ ಸಂಸ್ಥೆಯನ್ನು ನಾವು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಆಗಿರುವಂಥದ್ದು ನಿಮ್ಮ ಆಶೀರ್ವಾದದಿಂದ. ಖಂಡಿತವಾಗ್ಲೂ ಹೇಳ್ತೇನೆ, ಅದು ನಿಮ್ಮ ಆಶೀರ್ವಾದದಿಂದ. ಹಾಗೆಯೇ ಆರಂಭದಲ್ಲೇ ನಾವು ಈ 5 ವರ್ಷದ ಮೊದಲು ಕೆಲವು ಬದಲಾವಣೆಗಳನ್ನು ನಾವು ಮಾಡ್ಕೊಂಡು ಬಂದ್ವಿ. ಅಂದರೆ ಈ ಹಿಂದೆ ಕಾಲವು ಕೂಡ ಬದಲಾಗ್ತಾ ಬರ್ತದೆ. ಕಾಲವು ಕೂಡ ಬದಲಾದ ಹಾಗೆ ನಾವು ಕೂಡ ಸ್ವಲ್ಪ ಬದಲಾಗ್ತಾ ಹೋಗಬೇಕಾಗ್ತದೆ. ನಮಗೆ ಮೊದಲೇ ಹೇಳಿದಾಗ ನಮಗೆ ಗೌರ್ಮೆಂಟಿಂದ ಏನು ನಮಗೆ ನಿರ್ದೇಶನ ಇದೆ, ಈಗ ಹೊಸದಾಗಿ ನಿರ್ದೇಶನ ಬಂದಿದೆ, ನೀವು ಆ ಚಿನ್ನ ಏನು ಗಿರವಿ ಅದು ಕೂಡ ಮಾಡಬಾರ್ದು ಅಂತ ಹೇಳುವ ನಿರ್ದೇಶನ ಕೂಡ ನಮಗೆ ಬಂದಿದೆ. ನಾವೀಗ ಅದು ವಿರುದ್ಧ ಅದಕ್ಕೆ ಸ್ಟೇಗೆ ಹೋಗಿದ್ದೇವೆ. ಆದರೆ ನಾವು ಹೇಗೆ ನನ್ನ ಸಂಸ್ಥೆಯನ್ನು ನಡೆಸುವಂಥದ್ದು ಹೇಗೆ ಅಂತ ಹೇಳುವಂಥ ಯೋಚನೆ ಮಾಡ್ತಾ ಇದ್ದೀವಿ. ಮೆಡಿಕಲ್ ಇಡಬೇಕು ಅಂತೆ, ಗೊಬ್ಬರವನ್ನು ಮಾರಬೇಕಂತಂದ್ರೆ ವ್ಯವಸಾಯ ಕೇಂದ್ರೀಕೃತ ಬ್ಯಾಂಕ್ ಅಂತ ಹೇಳುವಂಥದ್ದು, ಅದನ್ನು ಇಟ್ಕೊಂಡು ನಾವು ಮುಂದೆ ಬ್ಯಾಂಕನ್ನು ಮುಂದುವರಿಸಬೇಕಂತೆ ಹೇಗೆ ಅಂತ ಹೇಳುವಂಥದ್ದು. ಈ ರೀತಿಯ ದುಡಿಯುವ ಬಂಡವಾಳವನ್ನು ಇಟ್ಕೊಂಡು ನಾವು ನಮ್ಮ ವ್ಯವಹಾರ ದೃಷ್ಟಿಯಿಂದ ಯಾವ ರೀತಿ ಸಾಗಬೇಕು ಅಂತ ಹೇಳುವಂಥದ್ದನ್ನು ನಾವು ಹೆಚ್ಚಾಗಿ ನಾವು ಬಹಳ ನನಗೆ ಸಂತೋಷ ಆಗ್ತಾ ಇದೆ. ನಾವು ಕಳೆದ ಬಾರಿ ಸಾಧಾರಣ ಈ ವರ್ಷದ ಕಳೆದ ಮಾರ್ಚ್ ಅಂತ್ಯಕ್ಕೆ ಸಾಧಾರಣ 25 ಕೋಟಿ ಇದ್ದಂಥ ನಮ್ಮ ಸಾಲದ ವ್ಯವಸ್ಥೆ ಬರೀ 5 ತಿಂಗಳಲ್ಲಿ ಮತ್ತೆ 2.40 ಕೋಟಿ ಹೆಚ್ಚಳ ಆಗಿದೆ. ಅಂದರೆ ಈ ಅವಧಿಯಲ್ಲಿ ಲೋನ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಮೊದಲೇ ಹೇಳಿದ್ದೀವಿ ನಾವು. ಅಂದರೆ ನಮ್ಮ ಠೇವಣಾತಿ ಇದೆ ಅದರ 33% ನಾವು ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಇಡಲೇಬೇಕಾಗುತ್ತೆ. DCCಯಲ್ಲಿ ನಾವು ಇಡಬೇಕು. ಉಳಿದುದನ್ನು ನಾವು ಬೇರೆ ಬೇರೆ ಬ್ಯಾಂಕ್ಗಳ ವಿನಿಯೋಗಿಸುವಂಥ ಬದಲು ಹೆಚ್ಚಾಗಿ ಲೋನ್ ಕೊಡುವಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಾಗಿ ಅತಿಯಾದ ಬದ್ಧತೆಯ ಮೂಲಕ, ಆಗಲೇ ನಾನು ಹೇಳಿದೆ 5 ವರ್ಷದ ಹಿಂದೆ ಇಲ್ಲಿ ಮಾರ್ಗೇಜ್ ಸಿಸ್ಟಮ್ ಅಂತ ಈ ಬ್ಯಾಂಕಲ್ಲಿ ಇರಲಿಲ್ಲ. ಆ ಸಿಸ್ಟಮನ್ನು ಕೂಡ ನಾವು ಮಾರ್ಗೇಜ್ ಬ್ಯಾಂಕ್ ಅಂತ ಆರಂಭ ಮಾಡಿದ್ದೀವಿ. ಅದರ ಜೊತೆಗೆ ಜೊತೆಗೆ ಅದು ಹೆಚ್ಚಿನ ಬದ್ಧತೆಯನ್ನು ನಮಗೆ ಅದು ಸಿಗ್ತದೆ. ಜೊತೆಯಲ್ಲಿ ನಾವು ಆರಂಭ
ಮಾಡಿದ್ದು ಪ್ರಥಮವಾಗಿ ಮಾಡಿದ್ದು ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳುವಂಥದ್ದು. ಅಂದರೆ ನಿಟ್ಟುಸಿರು ಬಿಟ್ಟು ನಮಗೆ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ ನಮಗೆ ಬಹಳ ಸಹಕಾರಿಯಾಗುವುದು ಅಂತ ಹೇಳಿದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳುವಂಥದ್ದು. ಅದನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಜೊತೆ ನಾವು ಸೇರಿಸ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಒಳ್ಳೆಯ ಒಂದು ವಿಚಾರಧಾರೆ ಇಟ್ಕೊಂಡು ಈ ಬ್ಯಾಂಕನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಎಲ್ಲರೂ ಕೂಡ ಕಂಕಣಬದ್ಧ ಆಗುತ್ತೆ ಅಂತ ಈ ಮಾತನ್ನು ಹೇಳ್ತಾ, ಜೊತೆಯಲ್ಲಿ ನಾವು ಮಾಡುವಂಥದ್ದು ಅಶಕ್ತರಿಗೆ ನಾವು ಸಹಾಯ ಮಾಡುವಂಥದ್ದು. ವರ್ಷ ಪೂರ್ತಿ ನಾವು ನಮ್ಮಲ್ಲಿ ಸಹಾಯಕ್ಕೆ ಕೇಳಿಬಂತಹ ನಮ್ಮ ಸದಸ್ಯರಿಗೆ ಏನಾದರೂ ಅಶಕ್ತರು ಮನೆಯಲ್ಲಿ ಏನಾದರೂ ಕಷ್ಟದಲ್ಲಿ, ತೊಂದರೆಯಲ್ಲಿ, ಬೇರೆ ಬೇರೆ ಕಾರಣಗಳಿಂದ ಅಶಕ್ತರು ಇದ್ದರೆ ನಾವು ಹಲವಾರು ಜನರಿಗೆ ನಾವು ಸಹಾಯವನ್ನು ಕೂಡ ಮಾಡಿದ್ದೇವೆ. ಅದೇ ಹಾಗೆ ವೈದ್ಯಕೀಯ ಶಿಬಿರಗಳನ್ನು ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಜೊತೆಗೆ ವೈದ್ಯಕೀಯ ವೆಚ್ಚಗಳನ್ನು ಕೂಡ ನಮ್ಮ ಸದಸ್ಯರಿಗೆ ಯಾರಿಗಾದರೂ ತೀವ್ರ ಮಟ್ಟ ತೊಂದರೆ ಆದರೆ ನಮ್ಮ ಚೌಕಟ್ಟಿನಲ್ಲಿ ನಮಗೆ ಅನುಮತಿ ಇರುವಾಗೆ ಎಲ್ಲರೂ ನಾವು ಆಡಳಿತ ಮಂಡಳಿ ಸೇರಿ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲರಿಗೂ ಸಹಾಯ ಮಾಡುವಂತಹ ವಿಚಾರವನ್ನು ಕೂಡ ನಾವು ಮುಂದಿಟ್ಕೊಳ್ತಿದ್ದೇವೆ. ಜೊತೆಯಲ್ಲಿ ವೈದ್ಯಕೀಯ ಶಿಬಿರ ನಾನು ಆಗಲೇ ಹೇಳಿದೆ, ಕನ್ನಡಕ ವಿತರಣೆ ಇಡುವಂಥದ್ದು, ಮೇಯ್ನಾಗಿ ಸಂಘ ಸಂಸ್ಥೆಗಳಿಗೆ ನಾವು ಸಹಾಯಧನ ನೀಡುವಂಥದ್ದು. ಇಲ್ಲಿನ ನಾಗೂರಿಗೆ ಸಂಬಂಧ 8 ಗ್ರಾಮದಲ್ಲಿನ ಎಲ್ಲ ಸಂಘ ಸಂಸ್ಥೆ, ಅತಿ ಹೆಚ್ಚಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಬೇಡಿ ಬಂದ ಸಂಘ ಸಂಸ್ಥೆಗಳಿಗೆ ಇಂದಿನವರೆಗೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಗೊತ್ತಾಗಿರಬೇಕು. ಇನ್ನೆಂಡ್ ಔಟ್ ಒಳ ಹೊರಗೂ ಎಲ್ರಿಗೂ ಅದರ ಗೊತ್ತಿದ್ರೆ ನಮಗೂ ಖುಷಿ ಇರುತ್ತೆ, ನಿಮಗೂ ಖುಷಿ ಇರುತ್ತೆ ಅನ್ನೋಂಥದ್ದು. ಆಗಲೇ ಕೆಲವರು ಹೇಳಿದರು ಸೌಹಾರ್ದದಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ, ನಮ್ಮದರಲ್ಲಿ ಬಡ್ಡಿ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳಿದೆ. ನಮಗೂ ಕೂಡ ಒಂದು ಚೌಕಟ್ಟಿದೆ, ಆ ಚೌಕಟ್ಟನ್ನು ಮೀರಿ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಬದ್ಧತೆ ವಿಷಯಲ್ಲೂ ಕೂಡ ಹಾಗೆ ನಮ್ಮ ಬದ್ಧತೆಯನ್ನು ಕೂಡ ನೀವು ಗಮನಿಸ್ಬೋದು, ಎಲ್ಲರ ಬದ್ಧತೆಯನ್ನು ನೀವು ಕೂಡ ಗಮನಿಸ್ಬೋದು. ನಮ್ಮಲ್ಲಿ ಯಾಕೆ ಬದ್ಧತೆ ಇದೆ ಹೇಳಿದರೆ, DCC ಬ್ಯಾಂಕ್ನಲ್ಲಿ ನಾವು 33 ಕೋಟಿ ರೂಪಾಯಿ ನಾವು 33% ನಾವು ಭದ್ರತೆಯಾಗಿ ನಾವು ಇಡಲೇಬೇಕಾಗತ್ತೆ. ಅದು ನಮ್ಮ ಬ್ಯಾಂಕಿನ ಮುಖ್ಯ ಬದ್ಧತೆಯೂ ಕೂಡ ಹೌದು. ಈ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ಕಾರ್ಯಾಚರಣೆ ಬಗ್ಗೆಯೂ ನಾನು ನಿಮಗೆ ತಿಳಿ ಹೇಳಬೇಕಾಗುತ್ತೆ. ಹಾಗೆಯೇ ನಾನು ಆಗಲೇ ಹೇಳಿದೆ, ಹೊಸ ಯೋಜನೆ ಅಂತ ಹೇಳಿದ್ರೆ ನಾಗೂರಿಯ ಆ ಕಟ್ಟಡದ ಒಂದು ಯೋಜನೆ ಇದೆ, ಅದಕ್ಕೂ ಕೂಡ ಈಗ ನಾವು ಅನುಮತಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಹಾಗೆ ಜಪ್ಪಿನ ಮೊಗನ ಬ್ರಾಂಚ್ನಲ್ಲಿ ಹಲವಾರು ವರ್ಷಗಳಾಯಿತು. ಆ ಬಳಿಕ ಅದಕ್ಕೆ ಒಂದು ಮೊದಲನೇ ಮಹಡಿಯನ್ನು ಸೇರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತ ಆಗ್ತಾ ಇದ್ದೇವೆ. ಹಾಗೆಯೇ ಬಜಾಲ್ ನಮ್ಮದು ನೂತನ ಏನು ಬ್ಯಾಂಕಿಂಗ್ ಇದೆ ಅದು ನಿಧಾನವಾಗಿ ಸ್ವಲ್ಪ ಒಂದು ಮುಂದುವರಿತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ನಮಗೆ ಸ್ವಂತ ನಿವೇಶನ ಬೇಕು ಅಂತ ಹೇಳುವಂಥ ಇಚ್ಛೆ ಇದೆ. ಅಂದರೆ ಎಲ್ಲೆಲ್ಲಿ ನಮ್ಮ ಬ್ಯಾಂಕ್ನ ನಮ್ಮ ಗ್ರಾಮಗಳಲ್ಲಿ, ಈ 8 ಗ್ರಾಮಗಳಲ್ಲಿ ಎಲ್ಲಿ ನಮ್ಮ ಕಾರ್ಯಾಚರಣೆ ಮಾಡ್ತದ ಅಲ್ಲೆಲ್ಲೂ ಕೂಡ ನಾವು ಸ್ವಂತವಾಗಿರಬೇಕು ಅಂತ ಹೇಳುವಂಥದ್ದು. ಈಗ ಅಡ್ಯಾರ್ನಲ್ಲಿ ಅದು ಈಗಲೇ ಅದು ಕೈಗೂಡ್ತದೆ. ಇನ್ನು ಬಜಾಲ್ನಲ್ಲಿ ಕೂಡ ನಾವು ಅದರ ಬಗ್ಗೆ ಸೂಕ್ತವಾಗಿ ನಾವು ಒಂದು ಜಾಗವನ್ನು ಕೂಡ ಗುರುತು ಮಾಡಿದ್ದೇವೆ. ಅಲ್ಲೂ ಕೂಡ ನಮ್ಮ ಸ್ವಂತ ನಿವೇಶನ ಹೊಂದುವ ಹಾಗೆ ನಾವು ಮುಂದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಿಮ್ಗೆಲ್ಲರೂ ಕೂಡ ನಾನು ಇಂದಿನ ಮಹಾಸಭೆ ಬಹುಶಃ ಬೆಳಿಗ್ಗೆ ಆರಂಭದಲ್ಲಿ ಮಳೆಯ ಒಂದು ವಾತಾವರಣ ಇತ್ತು, ನನಗೆ ಬಹಳ ನೋವಾಯಿತು. ಅಂದರೆ ಹೊರಡುವ ಸಮಯದಲ್ಲಿ ಮಳೆ ಬಂದರೆ ಸ್ವಲ್ಪ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ. ಬಹುಶಃ ಇದಂತೂ ಖಂಡಿತವಾಗ್ಲೂ ಇದು ಮಳೆಗಾಲದ ಸಮಯ, ಅದರಲ್ಲೇನು ಮಾತಿಲ್ಲ. ಆದರೆ ಆ ಮಳೆಯ ನಡುವೆ ಕೂಡ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಎಲ್ಲರೂ ಕೂಡ ನೀವು ಬಂದು ನಮ್ಮ ಈ ಮಹಾಸಭೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಆಗಲೇ ಇವು ಸ್ವಾಗತವನ್ನು ಬಾಲಕೃಷ್ಣ ಶೆಟ್ಟಿ ಅವರು ಮಾಡಿದ್ದಾರೆ. ನಾನು ಮಗದೊಮ್ಮೆ ನಿಮಗೆಲ್ಲರೂ ಕೂಡ ನಾನು ಸ್ವಾಗತವನ್ನು ಮಾಡುತ್ತಾ, ನಮ್ಮ ಬ್ಯಾಂಕ್ ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದೆ, ತೆರೆದ ಪುಸ್ತಕ ಇದ್ದಂತೆ. ಹಾಗಾಗಿ ಯಾವುದು ಕೂಡ ಇಂದಿನವರೆಗೂ ಕೂಡ ಯಾವತ್ತೂ ಕೂಡ ನನ್ನ 20 ವರ್ಷದ ಇತಿಹಾಸದಲ್ಲಿ ರಾಜಕೀಯ ಎಂಬ 4 ಅಕ್ಷರವನ್ನು ನಮ್ಮ ಒಂದು ಮೆಟ್ಲಿಗೂ ನಾವು ಹಾಕಲಿಕ್ಕೆ ನಾವು ಇದುವರೆಗೆ ನಾವು ಬಿಡಲಿಲ್ಲ, ಇನ್ನೂ ನಾವು ಅದಕ್ಕೆ ಬಿಡುವುದಿಲ್ಲ. ಹಾಗಾಗಿ ನಿಮಗೆ ವಿಭಿನ್ನ ಸಿದ್ಧಾಂತದವರು ಕೂಡ ಇದ್ದರೂ ಕೂಡ ನಾವು ಮಾಡುವಂತಹ ಕೆಲಸಗಳಲ್ಲಿ, ನಾವು ಮಾಡುವಂತಹ ಕಾರ್ಯಗಳಲ್ಲಿ, ನಾವು ಮಾಡುವಂತಹ ಏನೇ ಒಂದು ಯೋಚನೆಗಳಿರಲಿ ಅದರಲ್ಲಿ ಎಲ್ಲೂ ಕೂಡ ನಾವು ರಾಜಿ ಮಾಡಿಕೊಂಡವರಲ್ಲ. ಒಳ್ಳೆಯ ಕೆಲಸ ಅಂತ ಇದ್ದರೆ ಎಲ್ಲರೂ ಕೂಡ ಕೈ ಎತ್ತುವವರೇ. ನಮ್ಮ ಸದಸ್ಯರಿಗೆ ಏನಾದರೂ ಅನುಕೂಲ ಮಾಡಬೇಕು, ನಮ್ಮ ಬ್ಯಾಂಕನ್ನು ನಿಜವಾಗಲೂ ಒಂದು ಒಳ್ಳೆಯ ಹೆಸರಿನ ಹತ್ರ ಪ್ರತಿ ವರ್ಷವೂ ಕೂಡ ನಾವು DCC ಬ್ಯಾಂಕಿಂದ ಸಾಧನ ಪ್ರಶಸ್ತಿಯನ್ನು ಕೂಡ ನಾವು ಪಡ್ಕೊತಾ ಇದ್ದೀವಿ. ನಂಬರ್ 1 ಸ್ಥಾನದಲ್ಲಿ ಯಾವತ್ತೂ ಕೂಡ ನಾವು ಕೆಲಸ ಮಾಡ್ತೀವಿ. ಇನ್ನು ಮುಂದಿನ ದಿನಗಳು ಕೂಡ ಈ ಪ್ರಗತಿಯನ್ನು ನೀವು ಕಾಣಬೇಕು. ಎಲ್ಲರನ್ನೂ ಕೂಡ ಹಾಗೆ ನನ್ನ 6,000 ಸದಸ್ಯರು ಯಾರು ಬ್ಯಾಂಕಿನ ಸದಸ್ಯರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ನಾವು ಸಲಹೆ ಮಾಡ್ತೀವಿ. ಕೆಲವರಿಗೆ ತೊಂದರೆಗಳು ಆಗಿರ್ಬೋದು, ಕೆಲವರಿಗೆ ಬೇರೆ ರೀತಿಯ ನೋವುಗಳು ಕೂಡ ಇರ್ತದೆ. ಈ ಲೋನ್ನ ವಿಚಾರದಲ್ಲಿ ಲೋನ್ ಕೇಳುವಾಗ ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ಅವರಿಗೆ ಏನಾದರೂ ನೌಕರರು ಫೋನ್ ಮಾಡಿ ಅವ್ರಿಗೆ ಕೇಳುವಾಗ ಅದು ನಮ್ಮ ಕರ್ತವ್ಯ ಇರ್ತದೆ. ನಾವು ಲೋನ್ ಕೊಡೋದು ಎಷ್ಟು ಮುಖ್ಯನೋ ಮರುಪಾವತಿಯು ಕೂಡ ಮುಖ್ಯ ಅಷ್ಟ. ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬುಡ ಚೆನ್ನಾಗಿರ್ತದೆ.
ಆಗಿರ್ತದೆ, ಸದೃಢವಾಗಿ ನಾವು ಬೆಳಿತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಸದಸ್ಯರಿಗೆ ಯಾವಾಗಲೂ ಹೇಳೋದು, ಯಾವತ್ತಿದ್ರೂ ಕೂಡ ನಾವು ಒಂದು ತೆರೆದ ಪುಸ್ತಕ ಇದ್ದಂತೆ. ಯಾವತ್ತಿದ್ರೂ ನಿಮಗೆ ಏನು ನಿಮ್ಮ ಮನಸ್ಸಿನಲ್ಲಿ ಇದೆ ಯಾವತ್ತಿದ್ರೂ ಕೂಡ ನಿಮಗೆ ಯಾವತ್ತೂ ಕೇಳ್ಬೋದು. ಕೇವಲ ಮಹಾಸಭೆಯ 5 ದಿವಸದ ಮುಂಚೆ ನೀವು ಕೇಳೋದು ಅಂತ ನಿಮಗೆ ಅವಕಾಶ ಅಲ್ಲ. ಯಾವ ಸಮಯದಲ್ಲೂ ಕೂಡ ನೀವು ಏನೇ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳಿದ್ದರೆ ಯಾರ ಬಳಿ ಆದರೂ ಕೇಳಬಹುದು. ನಾವು ಮುಕ್ತವಾಗಿ ನಿಮ್ಮ ಹತ್ರ ವ್ಯವಹಾರ ಮಾಡ್ತೇವೆ. ನಮಗೆ ಖಂಡಿತವಾಗ್ಲೂ ಹೇಳ್ತೇವೆ, ಸೇವೆ ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ಆ ಸೇವಾ ಸಂಘದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನಿಜವಾಗಲೂ ಈ ಸಂಸ್ಥೆಯು ನಮಗೆ ಬಹಳಷ್ಟು ಗೌರವವನ್ನು ತಂದುಕೊಟ್ಟಂಥ ಸಂಸ್ಥೆ ಇದು. ಆ ಗೌರವವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರ ಹಿತವನ್ನು ಕಾಪಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ಮುಂದೆ ನಾವು ಏನು ಮಾಡ್ಬೋದು ಅಂತ ಹೇಳುವ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಕೆಲವು ಅಭಿಪ್ರಾಯಗಳನ್ನು ನಾವು ಮನ್ನಣೆ ಸ್ವೀಕಾರ ಮಾಡಿಕೊಂಡು ಮಾತ್ರ ನಾವು ನಿಮ್ಮ ಜೊತೆಯಲ್ಲಿ ಮುಂದುವರಿಸಿಕೊಳ್ಳುವಂತಹ ಆಶಯವನ್ನು ಇಟ್ಕೊಂಡು ಮಗದೊಮ್ಮೆ ನಿಮಗೆ ಎಲ್ರಿಗೂ ನಾನು ಸ್ವಾಗತ ಮಾಡಿಕೊಂಡು, ಬಹುಶಃ ನನ್ನ ಮಾತುಗಳಲ್ಲಿ ಏನಾದರೂ ಲೋಪಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ವೇದಿಕೆಯಲ್ಲಿರುವಂಥ ನನ್ನ ನಿರ್ದೇಶಕರಲ್ಲಿ ಮತ್ತೊಮ್ಮೆ ನಾನು ಅನುಕೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೇನೆ. ಜೈ ಸಹಕಾರಿ. ಕತೆ ಹೇಗೆ ಅಂತ ಹೇಳುವಂಥದ್ದು, ಈ ರೀತಿಯ ದುಡಿಯುವ ಬಂಡವಾಳವನ್ನು ಇಟ್ಕೊಂಡು ನಾವು ನಮ್ಮ ವ್ಯವಹಾರ ದೃಷ್ಟಿಯಿಂದ ಯಾವ ರೀತಿ ಸಾಗಬೇಕು ಅಂತ ಹೇಳುವಂಥದ್ದನ್ನು ನಾವು ಹೆಚ್ಚಾಗಿ ನಾವು ಬಹಳ ನನಗೆ ಸಂತೋಷ ಆಗ್ತಾ ಇದೆ. ನಾವು ಕಳೆದ ಬಾರಿ ಸಾಧಾರಣ ಈ ವರ್ಷದ ಕಳೆದ ಮಾರ್ಚ್ ಅಂತ್ಯಕ್ಕೆ ಸಾಧಾರಣ 25 ಕೋಟಿ ಇದ್ದಂಥ ನಮ್ಮ ಸಾಲದ ವ್ಯವಸ್ಥೆ ಬರೀ 5 ತಿಂಗಳಲ್ಲಿ ಮತ್ತೆ 2.40 ಕೋಟಿ ಹೆಚ್ಚಳ ಆಗಿದೆ. ಅಂದರೆ ಈ ಅವಧಿಯಲ್ಲಿ ಲೋನ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಮೊದಲೇ ಹೇಳಿದ್ದೀವಿ ನಾವು, ಅಂದರೆ ನಮ್ಮ ಠೇವಣಾತಿ ಇದೆ ಅದರ 33% ನಾವು ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಇಡಲೇಬೇಕಾಗುತ್ತೆ. DCCಯಲ್ಲಿ ನಾವು ಇಡಬೇಕು. ಉಳಿದುದನ್ನು ನಾವು ಬೇರೆ ಬೇರೆ ಬ್ಯಾಂಕ್ಗಳ ವಿನಿಯೋಗಿಸುವಂಥ ಬದಲು ಹೆಚ್ಚಾಗಿ ಲೋನ್ ಕೊಡುವಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಾಗಿ ಅತಿಯಾದ ಬದ್ಧತೆಯ ಮೂಲಕ, ಆಗಲೇ ನಾನು ಹೇಳಿದೆ 5 ವರ್ಷದ ಹಿಂದೆ ಈ ಹಿಂದೆ ಇಲ್ಲಿ ಮಾರ್ಗೇಜ್ ಸಿಸ್ಟಮ್ ಅಂತ ಈ ಬ್ಯಾಂಕಲ್ಲಿ ಇರಲಿಲ್ಲ. ಆ ಸಿಸ್ಟಮನ್ನು ಕೂಡ ನಾವು ಮಾರ್ಗೇಜ್ ಬ್ಯಾಂಕ್ ಅಂತ ಆರಂಭ ಮಾಡಿದ್ದೀವಿ. ಅದರ ಜೊತೆಗೆ ಮಾರ್ಗೇಜ್ ಜೊತೆಗೆ ಅದು ಹೆಚ್ಚಿನ ಬದ್ಧತೆಯನ್ನು ನಮಗೆ ಅದು ಸಿಗ್ತದೆ. ಜೊತೆಯಲ್ಲಿ ನಾವು ಆರಂಭ ಪ್ರಥಮವಾಗಿ ಮಾಡಿದ್ದು ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳುವಂಥದ್ದು. ಅಂದರೆ ನಿಟ್ಟುಸಿರು ಬಿಟ್ಟು ನಮಗೆ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ ನಮಗೆ ಬಹಳ ಸಹಕಾರಿಯಾಗುವುದು ಅಂತ ಹೇಳಿದರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳುವಂಥದ್ದು. ಅದನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಜೊತೆ ನಾವು ಸೇರಿಸ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಒಳ್ಳೆಯ ಒಂದು ವಿಚಾರಧಾರೆ ಇಟ್ಕೊಂಡು ಈ ಬ್ಯಾಂಕನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಎಲ್ಲರೂ ಕೂಡ ಕಂಕಣಬದ್ಧ ಆಗುತ್ತೆ ಅಂತ ಈ ಮಾತನ್ನು ಹೇಳ್ತಾ, ಜೊತೆಯಲ್ಲಿ ನಾವು ಮಾಡುವಂಥದ್ದು ಅಶಕ್ತರಿಗೆ ನಾವು ಸಹಾಯ ಮಾಡುವಂಥದ್ದು. ವರ್ಷ ಪೂರ್ತಿ ನಾವು ನಮ್ಮಲ್ಲಿ ಸಹಾಯಕ್ಕೆ ಕೇಳಿದಂತಹ ನಮ್ಮ ಸದಸ್ಯರಿಗೆ ಏನಾದರೂ ಅಶಕ್ತರು ಮನೆಯಲ್ಲಿ ಏನಾದರೂ ಕಷ್ಟದಲ್ಲಿ ತೊಂದರೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಶಕ್ತರು ಇದ್ದರೆ ನಾವು ಹಲವಾರು ಜನರಿಗೆ ನಾವು ಸಹಾಯವನ್ನು ಕೂಡ ಮಾಡಿದ್ದೇವೆ. ಅದೇ ಹಾಗೆ ವೈದ್ಯಕೀಯ ಶಿಬಿರಗಳನ್ನು ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಜೊತೆಗೆ ವೈದ್ಯಕೀಯ ವೆಚ್ಚಗಳನ್ನು ಕೂಡ ನಮ್ಮ ಸದಸ್ಯರಿಗೆ ಯಾರಿಗಾದರೂ ತೀವ್ರ ಮಟ್ಟ ತೊಂದರೆ ಆದರೆ ನಮ್ಮ ಚೌಕಟ್ಟಿನಲ್ಲಿ ನಮಗೆ ಅನುಮತಿ ಇರುವಾಗೆ ಎಲ್ಲರೂ ನಾವು ಆಡಳಿತ ಮಂಡಳಿ ಸೇರಿ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲರಿಗೂ ಸಹಾಯ ಮಾಡುವಂತಹ ವಿಚಾರವನ್ನು ಕೂಡ ನಾವು ಮುಂದಿಟ್ಕೊಳ್ತಿದ್ದೇವೆ. ಜೊತೆಯಲ್ಲಿ ವೈದ್ಯಕೀಯ ಶಿಬಿರ ನಾನು ಆಗಲೇ ಹೇಳಿದೆ, ಕನ್ನಡಕ ವಿತರಣೆ ಇಡುವಂಥದ್ದು, ಮೇಯ್ನಾಗಿ ಸಂಘ ಸಂಸ್ಥೆಗಳಿಗೆ ನಾವು ಸಹಾಯಧನ ನೀಡುವಂಥದ್ದು. ಇಲ್ಲಿನ ನಾಗೂರಿಗೆ ಸಂಬಂಧ 8 ಗ್ರಾಮದಲ್ಲಿನ ಎಲ್ಲ ಸಂಘ ಸಂಸ್ಥೆ, ಅತಿ ಹೆಚ್ಚಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಬೇಡಿ ಬಂದ ಸಂಘ ಸಂಸ್ಥೆಗಳಿಗೆ ಇಂದಿನವರೆಗೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಅಂತ ಹೇಳಿದರೆ ಅದು ಎಲ್ರಿಗೂ ಗೊತ್ತಾಗಿರಬೇಕು. ಇನ್ನೇನು ಡೌಟ್, ಒಳ ಹೊರಗೂ ಎಲ್ರಿಗೂ ಅದರ ಗೊತ್ತಿದ್ರೆ ನಮಗೂ ಖುಷಿ ಇರುತ್ತೆ, ನಿಮಗೂ ಖುಷಿ ಇರುತ್ತೆ ಅನ್ನೋಂಥದ್ದು. ಆಗಲೇ ಕೆಲವು ಹೇಳಿದರು ಸೌಹಾರ್ದದಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರೆ, ನಮ್ಮದರಲ್ಲಿ ಬಡ್ಡಿ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳಿದೆ. ನಮಗೆ ಕೂಡ ಒಂದು ಚೌಕಟ್ಟಿದೆ, ಆ ಚೌಕಟ್ಟನ್ನು ಮೀರಿ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಬದ್ಧತೆ ವಿಷಯಲ್ಲೂ ಕೂಡ ಹಾಗೆ ನಮ್ಮ ಬದ್ಧತೆಯನ್ನು ಕೂಡ ನೀವು ಗಮನಿಸ್ಬೋದು, ಎಲ್ಲರ ಬದ್ಧತೆಯನ್ನು ನೀವು ಕೂಡ ಗಮನಿಸ್ಬೋದು. ನಮ್ಮಲ್ಲಿ ಯಾಕೆ ಬದ್ಧತೆ ಇದೆ ಹೇಳಿದರೆ, DCC ಬ್ಯಾಂಕ್ನಲ್ಲಿ ನಾವು 33 ಕೋಟಿ ರೂಪಾಯಿ ನಾವು 33% ನಾವು ಭದ್ರತೆಯಾಗಿ ನಾವು ಇಡಲೇಬೇಕಾಗತ್ತೆ. ಅದು ನಮ್ಮ ಬ್ಯಾಂಕಿನ ಮುಖ್ಯ ಬದ್ಧತೆಯೂ ಕೂಡ ಹೌದು. ಈ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ಕಾರ್ಯಾಚರಣೆ ಬಗ್ಗೆಯೂ ನಾನು ನಿಮಗೆ ಹೇಳಬೇಕಾಗುತ್ತೆ. ಹಾಗೆಯೇ ನಾನು ಆಗಲೇ ಹೇಳಿದೆ, ಹೊಸ ಯೋಜನೆ ಅಂತ ಹೇಳಿದ್ರೆ ನಾಗುರಿಯ ಆ ಕಟ್ಟಡದ ಒಂದು ಯೋಜನೆ ಇದೆ. ಅದಕ್ಕೂ ಕೂಡ ಈಗ ನಾವು ಅನುಮತಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಹಾಗೆ ಜಪ್ಪಿನ ಮೊಗನ ಬ್ರಾಂಚ್ನಲ್ಲಿ ಹಲವಾರು ವರ್ಷಗಳಾಯಿತು. ಆ ಬಳಿಕ ಅದಕ್ಕೆ ಒಂದು ಮೊದಲನೇ ಮಹಡಿಯನ್ನು ಸೇರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತ ಆಗ್ತಾ ಇದ್ದೇವೆ. ಹಾಗೆಯೇ ಬಜಾಲ್ ನಮ್ಮದು ನೂತನ ಏನು ಬ್ಯಾಂಕಿಂಗ್ ಇದೆ ಅದು ನಿಧಾನವಾಗಿ ಸ್ವಲ್ಪ ಒಂದು ಮುಂದುವರಿತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ನಮಗೆ ಸ್ವಂತ ನಿವೇಶನ ಬೇಕು ಅಂತ ಹೇಳುವಂಥ ಇಚ್ಛೆ ಇದೆ. ಅಂದರೆ ಎಲ್ಲೆಲ್ಲಿ ನಮ್ಮ ಬ್ಯಾಂಕ್ನ ನಮ್ಮ ಗ್ರಾಮಗಳಲ್ಲಿ, ಈ 8 ಗ್ರಾಮಗಳಲ್ಲಿ ಎಲ್ಲಿ ನಮ್ಮ ಕಾರ್ಯಾಚರಣೆ ಮಾಡ್ತದ ಅಲ್ಲಿ ಎಲ್ಲೂ ಕೂಡ ನಾವು ಸ್ವಂತವಾಗಿರಬೇಕು ಅಂತ ಹೇಳುವಂಥದ್ದು. ಈಗ ಅಡ್ಯಾರ್ನಲ್ಲಿ ಅದು ಈಗಲೇ ಅದು ಕೈಗೂಡ್ತದೆ.
ಇನ್ನು ಬಜಾಲ್ನಲ್ಲಿ ಕೂಡ ನಾವು ಅದರ ಬಗ್ಗೆ ಸೂಕ್ತವಾಗಿ ನಾವು ಒಂದು ಜಾಗವನ್ನು ಕೂಡ ಗುರುತು ಮಾಡಿದ್ದೇವೆ. ಅಲ್ಲೂ ಕೂಡ ನಮ್ಮ ಸ್ವಂತ ನಿವೇಶನ ಹೊಂದುವ ಹಾಗೆ ನಾವು ಮುಂದಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಿಮಗೆಲ್ಲರೂ ಕೂಡ ನಾನು ಇಂದಿನ ಮಹಾಸಭೆ ಬಹುಶಃ ಬೆಳಿಗ್ಗೆ ಆರಂಭದಲ್ಲಿ ಮಳೆಯ ಒಂದು ವಾತಾವರಣ ಇತ್ತು. ನನಗೆ ಬಹಳ ನೋವಾಯಿತು. ಅಂದರೆ ಹೊರಡುವ ಸಮಯದಲ್ಲಿ ಮಳೆ ಬಂದರೆ ಸ್ವಲ್ಪ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ. ಬಹುಶಃ ಇದಂತೂ ಖಂಡಿತವಾಗ್ಲೂ ಇದು ಮಳೆಗಾಲದ ಸಮಯ, ಅದರಲ್ಲೇನು ಮಾತಿಲ್ಲ. ಆದರೆ ಆ ಮಳೆಯ ನಡುವೆ ಕೂಡ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಎಲ್ಲರೂ ಕೂಡ ನೀವು ಬಂದು ನಮ್ಮ ಈ ಮಹಾಸಭೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಆಗಲೇ ಇವು ಸ್ವಾಗತವನ್ನು ಬಾಲಕೃಷ್ಣ ಶೆಟ್ಟಿ ಅವರು ಮಾಡಿದ್ದಾರೆ. ನಾನು ಮಗದೊಮ್ಮೆ ನಿಮಗೆಲ್ಲರೂ ಕೂಡ ನಾನು ಸ್ವಾಗತವನ್ನು ಮಾಡುತ್ತಾ, ನಮ್ಮ ಬ್ಯಾಂಕ್ ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದೆ, ತೆರೆದ ಪುಸ್ತಕ ಇದ್ದಂತೆ. ಹಾಗಾಗಿ ಯಾವುದು ಕೂಡ ಇಂದಿನವರೆಗೂ ಕೂಡ ಯಾವತ್ತೂ ಕೂಡ ನನ್ನ 20 ವರ್ಷದ ಇತಿಹಾಸದಲ್ಲಿ ರಾಜಕೀಯ ಎಂಬ 4 ಅಕ್ಷರವನ್ನು ನಮ್ಮ ಒಂದು ಮೆಟ್ಲಿಗೂ ನಾವು ಹಾಕಲಿಕ್ಕೆ ನಾವು ಇದುವರೆಗೆ ನಾವು ಬಿಡಲಿಲ್ಲ, ಇನ್ನೂ ನಾವು ಅದಕ್ಕೆ ಬಿಡುವುದಿಲ್ಲ. ಹಾಗಾಗಿ ನಿಮಗೆ ವಿಭಿನ್ನ ಸಿದ್ಧಾಂತದವರು ಕೂಡ ಇದ್ದರೂ ಕೂಡ ನಾವು ಮಾಡುವಂತಹ ಕೆಲಸಗಳಲ್ಲಿ, ನಾವು ಮಾಡುವಂತಹ ಕಾರ್ಯಗಳಲ್ಲಿ, ನಾವು ಮಾಡುವಂತಹ ಏನೇ ಒಂದು ಯೋಚನೆಗಳಿರಲಿ ಅದರಲ್ಲಿ ಎಲ್ಲೂ ಕೂಡ ನಾವು ರಾಜಿ ಮಾಡಿಕೊಂಡವರಲ್ಲ. ಒಳ್ಳೆಯ ಕೆಲಸ ಅಂತ ಇದ್ದರೆ ಎಲ್ಲರೂ ಕೂಡ ಕೈ ಎತ್ತುವವರೇ. ನಮ್ಮ ಸದಸ್ಯರಿಗೆ ಏನಾದರೂ ಅನುಕೂಲ ಮಾಡಬೇಕು, ನಮ್ಮ ಬ್ಯಾಂಕನ್ನು ನಿಜವಾಗಲೂ ಒಂದು ಒಳ್ಳೆಯ ಹೆಸರಿನ ಹತ್ರ ಪ್ರತಿ ವರ್ಷವೂ ಕೂಡ ನಾವು DCC ಬ್ಯಾಂಕಿಂದ ಸಾಧನ ಪ್ರಶಸ್ತಿಯನ್ನು ಕೂಡ ನಾವು ಪಡ್ಕೊತಾ ಇದ್ದೀವಿ. ನಂಬರ್ 1 ಸ್ಥಾನದಲ್ಲಿ ಯಾವತ್ತೂ ಕೂಡ ನಾವು ಕೆಲಸ ಮಾಡ್ತೀವಿ. ಇನ್ನು ಮುಂದಿನದರಲ್ಲೂ ಕೂಡ ಈ ಪ್ರಗತಿಯನ್ನು ನೀವು ಕಾಣಬೇಕು. ಎಲ್ಲರನ್ನೂ ಕೂಡ ಹಾಗೆ ನನ್ನ 6,000 ಸದಸ್ಯರು ಯಾರು ಬ್ಯಾಂಕಿನ ಸದಸ್ಯರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ನಾವು ಸಲಹೆ ಮಾಡ್ತೀವಿ. ಕೆಲವರಿಗೆ ತೊಂದರೆಗಳು ಆಗಿರ್ಬೋದು, ಕೆಲವರಿಗೆ ಬೇರೆ ರೀತಿಯ ನೋವುಗಳು ಕೂಡ ಇರ್ತದೆ. ಈ ಲೋನ್ನ ವಿಚಾರದಲ್ಲಿ ಲೋನ್ ಕೇಳುವಾಗ ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ಅವರಿಗೆ ಏನಾದರೂ ನೌಕರರು ಫೋನ್ ಮಾಡಿ ಅವ್ರಿಗೆ ಕೇಳುವಾಗ ಅದು ನಮ್ಮ ಕರ್ತವ್ಯ ಇರ್ತದೆ. ನಾವು ಲೋನ್ ಕೊಡೋದು ಎಷ್ಟು ಮುಖ್ಯನೋ ಮರುಪಾವತಿಯು ಕೂಡ ಮುಖ್ಯ ಅಷ್ಟ. ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬುಡ ಚೆನ್ನಾಗಿರ್ತದೆ, ಸದೃಢವಾಗಿ ನಾವು ಬೆಳಿತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಸದಸ್ಯರಿಗೆ ಯಾವಾಗಲೂ ಹೇಳೋದು, ಯಾವತ್ತಿದ್ರೂ ಕೂಡ ನಾವು ಒಂದು ತೆರೆದ ಪುಸ್ತಕ ಇದ್ದಂತೆ. ಯಾವತ್ತಿದ್ರೂ ನಿಮಗೆ ಏನು ನಿಮ್ಮ ಮನಸ್ಸಿನಲ್ಲಿ ಇದೆ ಯಾವತ್ತಿದ್ರೂ ಕೂಡ ನಿಮಗೆ ಯಾವತ್ತೂ ಕೇಳ್ಬೋದು. ಕೇವಲ ಮಹಾಸಭೆಯ 5 ದಿವಸದ ಮುಂಚೆ ನೀವು ಕೇಳೋದು ಅಂತ ನಿಮಗೆ ಅವಕಾಶ ಅಲ್ಲ. ಯಾವ ಸಮಯದಲ್ಲೂ ಕೂಡ ನೀವು ಏನೇ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳಿದ್ದರೆ ಯಾರ ಬಳಿ ಆದರೂ ಕೇಳಬಹುದು. ನಾವು ಮುಕ್ತವಾಗಿ ನಿಮ್ಮ ಹತ್ರ ವ್ಯವಹಾರ ಮಾಡ್ತೇವೆ. ನಮಗೆ ಖಂಡಿತವಾಗ್ಲೂ ಹೇಳ್ತೇವೆ, ಸೇವೆ ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆಯಾಗಿದೆ. ಹಾಗಾಗಿ ಆ ಸೇವಾ ಸಂಘದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನಿಜವಾಗಲೂ ಈ ಸಂಸ್ಥೆಯು ನಮಗೆ ಬಹಳಷ್ಟು ಗೌರವವನ್ನು ತಂದುಕೊಟ್ಟಂತಹ ಸಂಸ್ಥೆ ಇದು. ಆ ಗೌರವವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರ ಹಿತವನ್ನು ಕಾಪಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ಮುಂದೆ ನಾವು ಏನು ಮಾಡ್ಬೋದು ಅಂತ ಹೇಳುವ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಕೆಲವು ಅಭಿಪ್ರಾಯಗಳನ್ನು ನಾವು ಮನ್ನಣೆ ಸ್ವೀಕಾರ ಮಾಡಿಕೊಂಡು ಮಾತ್ರ ನಾವು ನಿಮ್ಮ ಜೊತೆಯಲ್ಲಿ ಮುಂದುವರಿಸಿಕೊಳ್ಳುವಂತಹ ಆಶಯವನ್ನು ಇಟ್ಕೊಂಡು ಮಗದೊಮ್ಮೆ ನಿಮಗೆ ಎಲ್ರಿಗೂ ನಾನು ಸ್ವಾಗತ ಮಾಡಿಕೊಂಡು, ಬಹುಶಃ ನನ್ನ ಮಾತುಗಳಲ್ಲಿ ಏನಾದರೂ ಲೋಪಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ವೇದಿಕೆಯಲ್ಲಿರುವಂಥ ನಿರ್ದೇಶಕರಲ್ಲಿ ಮತ್ತೊಮ್ಮೆ ನಾನು ಅನುಕೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೇನೆ. ಜೈ ಸಹಕಾರಿ.